ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸಾರಿ ಗುರು, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಬರೋಕ್ಕೆ ತುಂಬಾ ಲೇಟ್ ಆಯಿತು. ಮತ್ತು ಈ ವಿಡಿಯೋದಲ್ಲಿ ಟಾಪ್ 5 ಐಡನ್ ಟ್ರಿಕ್ಸ್ ಹೇಳ್ಕೊಂಡು ಕೊಡ್ತೀನಿ. ಸೊ ವಿತೌಟ್ ಎನಿ ಟೈಮ್ ಲೆಟ್ಸ್ ಗೋ ಗಾಯ್ಸ್. ಗುರು, ಇತ್ತೀಚೆಗೆ ಒಳ್ಳೆ ಡಿವೈಸ್ವರೆಗೂ ಕೂಡ ಈ ಥರ ಹಾಟ್ ಡ್ರಾಪಲ್ಲಿ ತುಂಬಾ ಲ್ಯಾಗ್ ಆಗುತ್ತೆ, ರೆಂಡರ್ ಆಗಲ್ಲ. ಅದರಲ್ಲಿ ಎನಿಮೀಸ್ ಹೊಡಿಬೇಕಂದ್ರೆ ನಿಮಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ನೀವು ಸದ್ಯಕ್ಕೆ ಈ ಥರ ಪೋರ್ಟಲ್ ಕಾಣಿಸಿದ ತಕ್ಷಣ ಸೀದಾ ಇಲ್ಲಿ ಬಂದು ಎಂಟ್ರಿ ಹೊಡೆದ್ಬಿಡಿ. ಇದ್ರೊಳಗಡೆ ಬಂದಿದ ತಕ್ಷಣ ನೀವು ತುಂಬಾ ಸೇಫ್ ಇರ್ತೀರಾ, ಯಾವುದೇ ಥರ ಹೆಲ್ತ್ ಹೋಗಲ್ಲ. ನಂದು ಹೆಲ್ತು ಏನಕ್ಕೆ ಹೋಯ್ತಂದರೆ ಈ ಥರ ಏನೋ ಕಂಬಿ ಹಾಕಿದಾರಲ್ಲ, ಅದನ್ನು ಟಚ್ ಮಾಡಿದ್ರೆ ಮಾತ್ರ ಕರೆಂಟ್ ಇತ್ತು ಒಂದು ಸ್ವಲ್ಪ ಹೆಲ್ತ್ ಹೋಗುತ್ತೆ, ಇಲ್ಲಾಂದರೆ ಇಲ್ಲ. ಸದ್ಯಕ್ಕೆ ಇಲ್ಲಿ ಟೈಮಿಂಗ್ಸ್ ಮುಗ್ದಿದ ತಕ್ಷಣ ಒಂದ್ಸತಿ ಲೂಟ್ ಕೊಡ್ತಾರೆ, ಇನ್ನೊಂದ್ಸತಿನೂ ಟೈಮಿಂಗ್ಸ್ ಹೊಡುತ್ತೆ. ನನಗೆ ಲೂಟ್ ಸಾಕು, ಸೀದಾ ನಾನು ಡೈರೆಕ್ಟ್ ಹೋಗಿ ರಶ್ ಮಾಡ್ತೀನಿ ಅಂತ ಹೋದ್ರೆ ಇದೇ ಪ್ಲೇಸ್ ಹತ್ರ ಬಂದು ಇಳಿಸ್ಬಿಡ್ತಾರೆ. ಸೊ ಇಲ್ಲಿ ಎನಿಮಿ ಯಾರನ್ನ ನಿಮ್ಮನ್ನು ಸಡನ್ ಆಗಿ ನೋಡ್ಕೊಂಡ್ಬಿಟ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ತೋಗ್ಬಿಡ್ತೀರಾ. ರಿಫ್ಲೆಕ್ಸ್ ಕೊಟ್ರೆ ಹೋಗೆ ಸದ್ಯಕ್ಕೆ ಟೈಮಿಂಗ್ಸ್ ಏನಾರ ಕಾದ್ಬಿಟ್ರೆ ನಿಮಗೆ ಈ ಥರ ಪ್ಯಾರಾಶೂಟಿಂದ ಒಂದು ಅಡ್ವಾಂಟೇಜು ಸಿಗುತ್ತೆ. ಅದು ಯಾವ ಥರ ಅಂತ ಇವಾಗೆ ತೋರಿಸ್ಕೊಟ್ಬಿಡ್ತೀನಿ. ಸದ್ಯಕ್ಕೆ ಪ್ಯಾರಾಶೂಟ್ ಬಂದಿದ ತಕ್ಷಣ ಇಲ್ಲೊಂದು ಯಾವುದೋ ಥರ ಒಂದು ಸ್ವಲ್ಪ ಫ್ಲೋರ್ ಥರ ಕಾಣಿಸ್ತದೆ. ಕರೆಕ್ಟಾಗಿ ಗೇಮ್ ಮಾಡಿ ಅಲ್ಲೊಂದು ಸೊಂದೆ ಇದೆ, ಸೀದಾ ಅದ್ರ ಮೇಲೆ ಲ್ಯಾಂಡ್ ಆಗಬೇಕಾಗುತ್ತೆ. ಸೊ ಅಲ್ಲಿಂದ ಅಂತೂ ಬೇರೆ ಲೆವೆಲ್ ವ್ಯೂ ಕಾಣಿಸುತ್ತೆ, ಅಂದರೆ ಕೆಳಗಡೆ ಪ್ಲೇಸ್ ಮಾತ್ರ. ಸೊ ಆಲ್ಮೋಸ್ಟು ಕೆಳಗಡೆ ಇರೋರು ಓಪನ್ ಪ್ಲೇಸಲ್ಲೇ ಬರ್ತಾರೆ, ಇದ್ರ ಒಳಗಡೆ ಇರೋರು ಸ್ವಲ್ಪ ಒಳಗಡೆನೇ ಇದ್ಬಿಡ್ತಾರೆ. ಸೊ ಇಲ್ಲಿಂದ ನೀವು ಈಸಿಯಾಗಿ ಕಿಲ್ ಹೊಡ್ಕೊಬೋದು. ಸದ್ಯಕ್ಕೆ ರೂಮ್ ಮ್ಯಾಚ್ ಆಡೋದ್ರಿಂದ ನಿಮಗೆ ಎಕ್ಸಾಂಪಲ್ಗೆ ನಾನು ಇವಾಗ ತೋರಿಸ್ತಿದ್ದೀನಿ ಅಷ್ಟೇ. ಸದ್ಯಕ್ಕೆ ಸೆಕೆಂಡ್ರಿ ಕಡೆ ಹೋಗ್ಬಿಡೋಣ. ಈ ಸೆಂಟರಲ್ಲೂ ಅಷ್ಟೇ ನೀವು ಇಲ್ಲಿ ಬಂದು ಕ್ಲೈಮ್ ಮಾಡ್ತೀರಾ, ಮತ್ತು ಮುಂದೆ 2 ಬಾಕ್ಸ್ ಕಾಣಿಸ್ತಿದ್ಯಲ್ಲ, ಅಲ್ಲಿ ಮೇಲ್ಗಡೆ ಇರೋ ಮಾಯದ ಥರ ಒಂದು ಕಂಬ ಇರುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಡಬಲ್ ಜಂಪ್ ಹೊಡಿರೆ. ಸೊ ಅದ್ರ ಮುಂದೆ ಒಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಮುಂದೆನೇ ಒಂದು ಬಲ್ಬ್ ಕಾಣಿಸುತ್ತೆ. ಸೊ ಅಲ್ಲೂ ಕೂಡ ಮೂವ್ ಮಾಡಿಕೊಂಡೆ ಒಂದು ಕ್ಲೈಮ್ ಬಟನ್ ಏನೋ ಹೊಡಿರೆ. ಸೊ ಇಲ್ಲಿಂದ ನೀವು ಆರಾಮಾಗಿ ಕೂತ್ಕೊತೀರಾ, ಎನಿಮೀಸ್ಗೆ ಯಾರಿಗೇ ಬಂದರೂ ಹೊಡಿತೀರಾ. ಬಟ್ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಫನ್ಗೋಸ್ಕರ ಯೂಸ್ ಮಾಡಿ. ಇಲ್ಲಿ ಕೂತ್ಕೊಂಡ್ರೆ ಎನಿಮೀಸ್ಗೆ ನೀವು ಕೂಡ ತುಂಬಾ ಬೇಗ ಕಾಣಿಸ್ತೀರಾ. ಗುರು, ಈ ವೆಲ್ಡಿಂಗ್ ಗನ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಲ್ಲ ಶಾಪಿಂಗಲ್ಲೂ ಸಿಗುತ್ತೆ, ಒಂದು ಟನ್ ಕಾಯಿನ್ಸ್ ಕೊಟ್ಟರೆ ಮಾತ್ರ. ಬಟ್ ಇದ್ರ ಗನ್ ಕೆಲಸ ಅಂತೂ ನಿಮಗೆ ಗೊತ್ತೇ ಇದೆ ಗುರು. ಒಂದು ಸ್ವಲ್ಪ ಯಾವುದನ್ನ ಗಾಡಿ ಡ್ಯಾಮೇಜ್ ಆಗಿದ್ರೆ ಅದನ್ನ ಬೇಗ ರಿಕವರಿ ಮಾಡೋದು. ಬಟ್ ಈ ಗಾಡೀಲಿ ಯಾರೇ ಎನಿಮೀಸ್ ಕೂಡ ಕುಂತಿಲ್ಲ, ಮತ್ತು ಈ ಗಾಡಿ ತುಂಬ ಖಾಲಿ ಇದೆ, ಬೇಗ ರಿಪೇರಿ ಕೂಡ ಮಾಡಿಬಿಡ್ತೀನಿ. ಬಟ್ ಇನ್ನೊಂದು ಗಾಡೀಲಿ ಒಬ್ಬರು ಎನಿಮಿನ ಕುಂದಿರಿಸ್ತೀನಿ. ಇದೇ ಥರ ರಿಕವರಿ ಆಗುತ್ತೆ ಅಂತ ಟ್ರೈ ಮಾಡೋಕ್ಕೆ ಹೋದ್ರೆ ಇಲ್ಲಂತೂ ನಮಗೆ ಬೇರೆ ಥರನೇ ಕಾಣಿಸುತ್ತೆ. ಇದು ಎಷ್ಟು ಬೇಗ ಡ್ಯಾಮೇಜ್ ಕೊಡುತ್ತೋ ಅಷ್ಟು ಬೇಗ ಡ್ಯಾಮೇಜ್ ಕೊಟ್ಟು ಬ್ಲಾಸ್ಟೇ ಮಾಡಿಬಿಡುತ್ತೆ. ಸೊ ಇಲ್ಲಿಂದ ನಮಗೆ ತುಂಬಾ ಆಶ್ಚರ್ಯ ಆಗಿಬಿಡುತ್ತೆ. ಈ ಟ್ರಿಕ್ಕಿಗೆ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲಾರೆ ಲೈಕ್ ಮಾಡ್ಕೊಂಬಿಡಿ, ಸಬ್ಸ್ಕ್ರೈಬ್ ಮಾಡಿಲ್ಲಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಇದೇ ಟೆಸ್ಟ್ 2 ರೋಬೋ ಮೇಲೆ ಟ್ರೈ ಮಾಡಿದ್ರೆ ಹೆಂಗಾಗುತ್ತೆ ಅಂತ ತೋರಿಸ್ಕೊಟ್ಟೇ ಬಿಡ್ತೀನಿ ಬನ್ನಿ ಗುರು. ಮತ್ತು ಈ ವೆಲ್ಡಿಂಗ್ ಗನ್ನಿಂದ ಬ್ಲಾಸ್ಟ್ ಮಾಡಬೇಕಂದ್ರೆ ಯಾರನ್ನ ಒಂದು ಎನಿಮಿ ರೋಬೋ ಒಳಗಡೆನೇ ಇರಬೇಕು. ಮತ್ತು ಒಂದೊಂದು ತಲೆಗೆ ಇಟ್ಕೊಳ್ಳಿ, ಇದು ದೂರದಿಂದ ಅಂತೂ ವರ್ಕ್ ಆಗಲ್ಲ. ನಾರ್ಮಲಾಗಿ ವೆಲ್ಡಿಂಗ್ ಹೆಂಗೆ ಮಾಡ್ತಾರೋ ಹಂಗೆ ನೀವು ಹತ್ರ ಹೋಗ್ಬಿಟ್ಟು ಮಾಡಬೇಕಾಗಿರುತ್ತೆ. ಬಟ್ ನೋಡೋಣ ಎಷ್ಟು ಬೇಗ ಇದು ಬ್ಲಾಸ್ಟ್ ಆಗುತ್ತೆ ಅಂತ. ನಾನು ಲಾಂಗ್ ಪ್ರೆಸ್ ಇಟ್ಕೊಂಡು ನಿಂತ್ಕೊತೀನಿ. ವಿತಿನ್ 4 ಅಥವಾ 5 ಸೆಕೆಂಡೆಲ್ಲ ಬ್ಲಾಸ್ಟ್ ಮಾಡಿ ಇಕ್ಬಿಡುತ್ತೆ. ಸದ್ಯಕ್ಕೆ ಮೆಗಾ ಟ್ರೈನ್ ಮೇಲೇನೂ ಟೆಸ್ಟ್ ಮಾಡಿ ನೋಡ್ತೀವಿ. ಬಟ್ ಮೆಗಾ ಟ್ರೈನು ಅದಕ್ಕಿಂತ ಸ್ಪೀಡ್ ಗುರು. ವಿತಿನ್ 3 ಅಥವಾ 4 ಸೆಕೆಂಡಲ್ಲೇ ಇದು ಬೇಗ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ನೀವು ಆಲ್ಮೋಸ್ಟು ಯಾವುದೇ ಮನೆ ಹತ್ರ, ಅಂದರೆ ಕಿಟಕಿ ಸೈಡ್ ಹತ್ರ ಬಂದು ನಿಂತ್ಕೊಂಡ್ರೆ ನೀವು ಕಿಟಕಿಯಿಂದ ಆರಾಮಾಗಿ ಡ್ಯಾಮೇಜ್ ಕೊಡ್ಬೋದು, ಹತ್ರ ಬಂದರೆ ಮಾತ್ರ. ಸದ್ಯಕ್ಕೆ ಲಾಸ್ಟ್ ಟ್ರಿಕ್ ಕಡೆ ಹೋಗ್ಬಿಡೋಣ. ಭಾಳ ಜನ ಈ ಕುದುರೆ ಕಾಣಿಸಿದ್ರೆ ಇಗ್ನೋರೇ ಮಾಡಿಬಿಡ್ತಾರೆ, ಯಾಕಂದರೆ ಇದರಿಂದ ಸ್ಪೀಡು ಹೋಗಲ್ಲ ಏನೂ ಹೋಗಲ್ಲ ಅಂತ. ಬಟ್ ಯಾವ್ದನ್ನ ರೋಬೋ ನಿಮ್ಮ ಹಿಂದೆ ಅಟ್ಟಿಸ್ಕೊಂಡು ಬರ್ತಿದೆ ಅಂದರೆ ನೀವು ಡ್ರೈವ್ ಮಾಡ್ಕೊಂಡೆ ಅಂದರೆ ರೋಬೋ ಹೊಡಿಬೋದು. ನೀವು ಅಕಸ್ಮಾತ್ ಯಾವುದನ್ನ ಗಾಡಿ ಓಡಿಸ್ತಿದ್ರೆ ಒಂದು ಗೀಟನ್ನ ಗಾಡಿಗೆ ಬಿದ್ದುಬಿಟ್ರೆ ಮತ್ತೆ ಎಸ್ಲೇಟ್ರ್ ಹೊಡಿಬೇಕಾಗುತ್ತೆ. ಆ ಗ್ಯಾಪಲ್ಲಿ ರೋಬೋ ಹೊಡ್ಕೊಂಡ್ಬಿಡುತ್ತೆ. ಬಟ್ ಕುದುರೆ ಆ ಥರ ಅಲ್ಲ, ಯಾವುದೇ ಥರ ಡ್ಯಾಮೇಜ್ ಬೀಳಲಿ ಇದು ಎಷ್ಟು ಸ್ಪೀಡಾಗಿ ಹೋಗ್ತಿರುತ್ತೋ ಅಷ್ಟು ಸ್ಪೀಡು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದು ಸಾಯೋ ಸತ್ತಿಗೆ ಆರಾಮಾಗೆ ರೋಬೋಗೆ ಹೊಡೆದು ಬಿಸಾಕ್ಬೋದು. ಇದೇ ಟ್ರಿಕ್ನ ಮೆಗಾ ಟ್ರೈನ್ ಮೇಲೆ ಟ್ರೈ ಮಾಡಿಬಿಡಿ, ಯಾಕಂದರೆ ಅದು ಗನ್ನಿಂದ ಶೂಟ್ ಮಾಡೋದ್ರಿಂದ ನಿಮಗೂ ಡ್ಯಾಮೇಜ್ ಬೀಳುತ್ತೆ, ಕುದುರೆಗೂ ಡ್ಯಾಮೇಜ್ ಬೀಳುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಮತ್ತು ನೆಕ್ಸ್ಟ್ ಫ್ರೀ ಫೈರ್ ಆಡೋರ ಜೊತೆ ಒಂದು ಗೇಮ್ ಪ್ಲೇ ಆಡಿದ್ದೆ. ಸೊ ಅದು ಇದೇ ವಿಡಿಯೋದಲ್ಲಿ ಹಾಕಿದ್ರೆ ಬೆಟರ್ ಅನಿಸ್ತು. ಸೊ ನೋಡಿ ಎಂಜಾಯ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಂತ್ಕೋ ಸುಮ್ಮನೆ ಅದ್ರ ಮೇಲೆ ನಿಂತ್ಕೋ. ಇಲ್ಲ ಹೋಗತ್ ನೋಡ ಏನಿದೆ
ಕಾರಲ್ಲಿ ದೂರ 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 ಕಾರಿಂದ ದೂರ ಆಲ್ರೆಡಿ ಖಾಲಿ ಮಾಡಿದ್ದೀನಂದ್ರೆ ಮನೆ ಇಲ್ಲ ಕಣ್ಮನೆ ಹೋಗಿ ಜೀವ ಕತೆ ನೋಡಿದ್ರೆ ಅದು ಹೋಗ್ಲಿ ಟ್ರೈ ಮಾಡೋಣ ಕಾರ್ ನಿಲ್ಸ್ಕೊಂಡವ್ರೆ ಅಲ್ಲ ಕಿಲ್ಲ ಅದು ಹೌದು ಅಲ್ಲ ರೋಬೋ ಹಿಡೀರಪ್ಪ ಮನೆ ಮೇಲೆ ಅವನ ಫಸ್ಟ್ ನಿಮ್ಮ ಮನೆ ಆಕ್ಟಿವೇಟ್ ಮಾಡಿ ಆಕ್ಟಿವೇಟ್ ಎತ್ಕೊಂಡ್ಬಂದ್ಬಿಡು ಎತ್ಕೊಂಡ್ಬಂದ್ಬಿಡು ನೀಡಾಕ್ಬಿಡಿ ಹೋಗ್ಬಿಡ್ತಾರೆ ಫುಲ್ ಗಾಡೀಸ್ ಮಾಡ್ಬಿಡ್ಬೋಣ ಸೈಡು ಹಂಗೆ ಮಾಡೋದು ನಾನು ಕೂತ್ಕೊಂಡಿದ್ದೆ ಆಲ್ರೆಡಿ ಯಾರು ನೇಡಾಕ್ತಾನೆ ಬಾ ಎಕ್ ನೀನು ಎತ್ತಿ ಹಾಕ್ಬಿಟ್ಟ ಎಲ್ಲಿ ತಾಕ್ತಾವನು ಇಲ್ಲೇ ಅವನೇ ಏನ್ ಸಮಸ್ಯೆ ಸ್ಮೋಕ್ ಸ್ಮೋಕ್ ನೀನು